ಹಾಯ್ ಎಲ್ಲೋ, ಇದು ನಿಮ್ಮ ರಿಸಾನ ಕನ್ನಡಿಗ. ಇತ್ತೀಚೆಗೆ ನಡೀತಾ ಇರೋದು ಧರ್ಮಸ್ಥಳದ ವಿಷಯ ನಿಮಗೆ ಗೊತ್ತು. ಸೌಜನ್ಯ ಕೇಸ್ ಡೆವಲಪ್ ಆಗ್ತಿದೆ. ಅದನ್ನು ನೋಡಿಬಿಟ್ಟು ಅದೊಂದು ಆರೋಪಿ ಬಂದುಬಿಟ್ಟು ಪೊಲೀಸ್ಗೆ ಸರೆಂಡರ್ ಆಗಿದ್ದಾನೆ. 100ಕ್ಕೂ ಹೆಚ್ಚು ಶವಗಳನ್ನ ಊತಾಕಿದ್ದೀನಿ ನಾನು ಧರ್ಮಸ್ಥಳದಲ್ಲಿ. ಈಗ ಜೈನ್ ಅಡ್ಮಿನಿಸ್ಟ್ರೇಷನಿಂದ ನಾನು ಆರ್ಡರ್ಸ್ ಪಾಸ್ ಆಗ್ತಿತ್ತು. ಅದನ್ನು ಎದುರುಕೊಂಡು ನನ್ನ ಮೇಲೆ ಬರುತ್ತೆ ಅಂತ ನಾನು ಹೊರಡೋಗಿದ್ದೆ. ಅದಕ್ಕೋಸ್ಕರ ಇವಾಗ ಕೇಸೆಲ್ಲ ಡೆವಲಪ್ ಆಗ್ತಿರೋದೆಲ್ಲ ನೋಡಿ, ಎಲ್ಲ ಸಪೋರ್ಟ್ ಮಾಡ್ತಿರೋದು ನೋಡಿ ವಾಪಸ್ ಬಂದಿದ್ದೀನಿ. ನಾನು ನಿಜ ಹೇಳಬೇಕು ಅಂತ ಸರೆಂಡರ್ ಆಗಿದ್ದಾನೆ. ಅದೆಲ್ಲ ನೋಡ್ತಿದ್ರೆ ಧರ್ಮಸ್ಥಳದಲ್ಲಿ ಒಂದು ಯೋಚನೆ ಮಾಡಿ, 100ಕ್ಕಿಂತ ಹೆಚ್ಚು ಶವಪತ್ತೆಗಳಂದರೆ ಅಲ್ಲಿ ದೇವಸ್ಥಾನನೋ ಅಥವಾ ಅದು ಸ್ಮಶಾನ ಆಗಿದೆಯೋ ಗೊತ್ತಾಗ್ತಾ ಇಲ್ಲ. ಅದು ನಿಜವಾಗ್ಲೂ ನಿಜ ಅಂದರೆ ನಿಜವಾಗ್ಲೂ ಗೌರ್ಮೆಂಟ್ ಅವ್ರಿಗೆ ಒಳ್ಳೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ಬೇಡ್ಕೋತೀನಿ. ಆದರೂ ಸಮೀರ್ ಬ್ರೋ, ನೀವು ಮಾಡ್ತಿರೋದು ನೋಡಿ, ಎಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಿಬಿಟ್ಟು ನೀವು ಆ ವಿಡಿಯೋಸ್ ಮಾಡಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಮಾಡಿದ್ದೀರಾ. ಆದ್ರೂ ಇದನ್ನೆಲ್ಲ ಮತ್ತೆ ಮಾಡಿ ಜನಕ್ಕೆಲ್ಲ ಒಳ್ಳೆ ರೀತಿ ತಿಳಿಸ್ಕೊಡ್ತಾ ಇದ್ದೀರಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಬ್ರೋ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಬ್ರೋ. ನೀವು ಏನೇ ಆಗಲಿ ನಮ್ಮಂಥ ಯುವಕರು ನಿಮ್ಮ ಜೊತೆ ಇರ್ತೀವಿ ಬ್ರೋ. ಮಾಡಿ.